ಹಾಸಿಗೆ ದಿಮ್ಮಿಗಾಗಿ ಕೋರ್ಟ್ನಲ್ಲಿ ದರ್ಶನ್ ಹೋರಾಟ ಮುಂದುವರೆದಿದೆ. ಜೈಲಿನ ಸೂಪರಿಂಟೆಂಡೆಂಟ್ನಿಂದ ಕೋರ್ಟ್ಗೆ ರಿಪೋರ್ಟ್ ಅನ್ನ ನೀಡಲಾಗಿದೆ. ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತಾ ಇದ್ದೀರಾ ಅಂತ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ರು. ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತಾ ಇದ್ದೀವಿ ಅಂತ ಜೈಲು ಅಧೀಕ್ಷಕರು ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಜೈಲಿನ ಮ್ಯಾನ್ಯುವಲ್ ನಲ್ಲಿರೋ ಎಲ್ಲಾ ಸೌಲಭ್ಯಗಳನ್ನ ನೀಡ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನ ಕೋರ್ಟ್ನ ಮುಂದೆ ಹೇಳಿದ್ದಾರೆ. ಪಲ್ಲಂಗ ಕೊಡಿ ಅಂದ್ರೆ ಪಲ್ಲಂಗ ಕೊಡೋದಿಕ್ಕಾಗಲ್ಲ ಅಂತ ಎಸ್ಪಿಪಿ ಈ ಸಂದರ್ಭದಲ್ಲಿ ಕೋರ್ಟ್ ಮುಂದೆ ಹೇಳಿದ್ದಾರೆ. ಹಾಸಿಗೆ ದಿಂಬಿಗಾಗಿ ದರ್ಶನ್ ನಡೆಸ್ತಾ ಇರುವಂತಹ ಹೋರಾಟ, ಪರಪ್ಪನ ಅಗ್ರಹಾರದಲ್ಲಿ ತನಗೆ ಮೂಲಭೂತ ಸೌಕರ್ಯಗಳನ್ನು ಕೂಡ ನೀಡ್ತಾ ಇಲ್ಲ ಅನ್ನುವಂಥದ್ದು ದರ್ಶನ್ ಮಾಡ್ತಾ ಇರುವಂತಹ ಆರೋಪ. ದರ್ಶನ್ ಪರ ವಕೀಲರು ಅದರ ಪರವಾಗಿ ವಾದವನ್ನು ಮಂಡಿಸಿದ್ರು. ಇವತ್ತು ಜೈಲಿನ ಅಧೀಕ್ಷಕರಿಗೆ ಕೋರ್ಟ್ಗೆ ಹಾಜರಾಗೋದಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೈಲಿನ ಮ್ಯಾನ್ಯುವಲ್ ನಲ್ಲಿರೋ ಎಲ್ಲಾ ಸೌಲಭ್ಯಗಳನ್ನ ನೀಡ್ತಾ ಇದ್ದೀವಿ, ಹಾಗಾಗಿ ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನ ಅಧೀಕ್ಷಕರು ಜಡ್ಜ್ ಮುಂದೆ ಹೇಳಿದ್ದಾರೆ. ಕೋರ್ಟ್ಗೆ ಖುದ್ದು ಹಾಜರಾಗಿ ಜೈಲು ಅಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದಾರೆ. 66ನೇ ಸಿಸಿಎಚ್ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ರಿಪೋರ್ಟ್ ಅನ್ನು ಕೊಡಲಾಗಿದೆ. ಜೈಲಿನ ಸಿಸಿಟಿವಿ, ಬಾಡಿ ಓರ್ನ್ ಕ್ಯಾಮೆರಾ ದೃಶ್ಯ ಸಹಿತ ವರದಿಯನ್ನ ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಪರದಾಟವನ್ನು ನಡೆಸ್ತಾ ಇದ್ದಾರೆ. ತನಗೆ ಹಾಸಿಗೆ ದಿಂಬನ್ನ ನೀಡಿಲ್ಲ ಅಂತ ಹೇಳಿ ದರ್ಶನ್ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಜೈಲಿನ ಅಧೀಕ್ಷಕರು ಕೋರ್ಟ್ಗೆ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ. ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ರು. ಅದಕ್ಕೆ ಅಧೀಕ್ಷಕರು ಉತ್ತರವನ್ನ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಜೈಲಿನ ಮ್ಯಾನ್ಯುವಲ್ ನಲ್ಲಿರೋ ಎಲ್ಲಾ ಸೌಲಭ್ಯಗಳನ್ನು ಕೂಡ ನೀಡ್ತಾ ಇದ್ದೀವಿ, ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತಾ ಇದ್ದೀವಿ. ಪಲ್ಲಂಗ ಕೊಡಿ ಅಂದ್ರೆ ಪಲ್ಲಂಗ ಕೊಡೋದಕ್ಕೆ ಆಗಲ್ಲ ಅಂತ ಈ ಸಂದರ್ಭದಲ್ಲಿ ಎಸ್ಪಿಪಿ ಹೇಳಿದ್ದಾರೆ. ದರ್ಶನ್ ಮಾಡಿಕೊಂಡಿರುವಂತ ಮನವಿಗಳು ಇದು. ಹಾಸಿಗೆ ದಿಂಬು ಬೆಡ್ ಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಮಂಚವನ್ನ ಕೊಡೋದಕ್ಕೆ ಆಗೋದಿಲ್ಲ, ಎಸ್ಪಿಪಿ ಇದನ್ನ ಪಲಂಗ ಕೊಡೋದಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಸ್ಪಿಪಿ ಹೇಳಿರು ಇದೇ ಬ್ಯಾರಕ್ ನಲ್ಲಿ ಇರಬೇಕು ಅಂತ ಕೇಳುವ ಅಧಿಕಾರ ಇಲ್ಲ, ಜೈಲಿನಲ್ಲಿ ಎಲ್ಲಾ ಮೂಲಭೂತ ಹಕ್ಕುಗಳು ಸಿಗಲ್ಲ. ಎಸ್ಪಿಪಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಲ್ಲೇ ಇಡಬೇಕು ಇಲ್ಲೇ ಇಡಬೇಕು ಅಂತ ಹೇಳೋ ಅಧಿಕಾರ ಕೈದಿಗೆ ಇಲ್ಲ. ಇದೇ ಬ್ಯಾರಕ್ ನಲ್ಲಿ ಇಡಬೇಕು ಅಂತ ಕೇಳೋ ಅಧಿಕಾರ ಇಲ್ಲ. ಜೈಲಿನಲ್ಲಿ ಎಲ್ಲ ಮೂಲಭೂತ ಹಕ್ಕುಗಳು ಸಿಗೋದಿಲ್ಲ. ಸೂರ್ಯನ ಬೆಳಕು ಸಿಗಲ್ಲ ಅಂತ ಬೇರೆ ಬ್ಯಾರಕ್ ಕೇಳೋದಕ್ಕೆ ಸಾಧ್ಯ ಇಲ್ಲ. ಇದೇ ಬ್ಯಾರಕ್ ಇಡಬೇಕು, ಬ್ಯಾರಕ್ ನಲ್ಲಿ ಇಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ಳೋದಕ್ಕಾಗಲ್ಲ. ಸೂರ್ಯನ ಬೆಳಕು ಸಿಗಲ್ಲ ಅಂತ ಹೇಳಿ ಬೇರೆ ಬ್ಯಾರಕ್ ನಲ್ಲಿ ಇಡೋದಕ್ಕೆ ಸಾಧ್ಯ ಇಲ್ಲ. ಇದು ಸ್ಪಷ್ಟವಾಗಿರುವಂತಹ ವಾದ. ಎಸ್ಪಿಪಿ ವಾದವನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದಕ್ಕೂ ಮುನ್ನ ಜಡ್ಜ್ ಮುಂದೆ ದರ್ಶನ್ ಈ ವಿಚಾರವನ್ನು ಹೇಳಿದ್ರು. ಬ್ಯಾರಕ್ ನಲ್ಲಿ ನಾನಿರುವಂತ ಬ್ಯಾರಕ್ಗೆ ಸೂರ್ಯನ ಬೆಳಕು ಕೂಡ ಬೀಳ್ತಾ ಇಲ್ಲ, ಹೀಗಾಗಿ ಮೈ ಮೇಲೆ ಫಂಗಸ್ ಕೂಡ ಆಗ್ತಾ ಇದೆ ಚರ್ಮದಲ್ಲಿ ಅಂತನ್ನುವಂಥ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಪಿ ಹೇಳ್ತಾ ಇರುವಂತ ವಿಚಾರಗಳು ಇದು. ಸೌಲಭ್ಯ ನೀಡುವಂತೆ ಕೋರ್ಟ್ ನೀಡಿರುವಂತಹ ಆದೇಶ ಪಾಲನೆ ಮಾಡಿಲ್ಲ. ಕೋರ್ಟ್ ಇಂಗ್ಲಿಷ್ ಆದೇಶವನ್ನ ಅಧಿಕಾರಿಗಳು ಅರ್ಥ ಮಾಡಿಕೊಂಡಿಲ್ಲ, ಭಾಷೆ ಅರ್ಥ ಮಾಡಿಕೊಂಡಿಲ್ಲ ಎಂಬ ವಾದಕ್ಕೆ ಎಸ್ಪಿಪಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ವಾದಕ್ಕೆ ಜಡ್ಜ್ ಗರಂ ಆಗಿದ್ದಾರೆ. ಕೋರ್ಟ್ ಮುಂದೆ ಸರಿಯಾದ ಅಂಶಗಳ ಕುರಿತು ವಾದವನ್ನ ಮಂಡಿಸಿ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ಗೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಪರ ವಕೀಲರು ಮಾಡಿರುವಂತಹ ವಾದಕ್ಕೆ ಜಡ್ಜ್ ಗರಂ ಆಗಿದ್ದಾರೆ. ಸರಿಯಾದ ಅಂಶಗಳನ್ನೇ ಮುಂದಿಡಬೇಕು ಅಂತ ಹೇಳಿದ್ದಾರೆ.
ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ವಾದಕ್ಕೆ ಜಡ್ಜ್ ಗರಂ ಆಗಿದ್ದಾರೆ. ಕೋರ್ಟ್ ಮುಂದೆ ಸರಿಯಾದ ಅಂಶಗಳ ಕುರಿತು ವಾದವನ್ನ ಮಂಡಿಸಿ ಅಂತ ಹೇಳಿದ್ದಾರೆ. ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ಗೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೈಲಿನಲ್ಲಿ ದರ್ಶನ್ ತುಂಬಾ ಟಾರ್ಚರ್ ಅನುಭವಿಸ್ತಾ ಇದ್ದಾರೆ. ಖುದ್ದು ಆರೋಪಿ ದರ್ಶನ್ ಕೋರ್ಟ್ ಮುಂದೆ ಹೇಳ್ಕೊಂಡಿದ್ದಾರೆ. ಜೈಲು ಅಧಿಕಾರಿಗಳಿಗೆ ಜೈಲು ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದೀನಿ. ಕೋರ್ಟ್ ಆದೇಶವನ್ನ ಜೈಲು ಅಧಿಕಾರಿಗಳು ಬಿಸಾಡಿದ್ದಾರೆ. ಜೈಲು ಆದೇಶದ ಬಗ್ಗೆ ಜೈಲು ಅಧಿಕಾರಿಗಳಿಗೆ ಮರ್ಯಾದೆ ಇಲ್ಲ. ದರ್ಶನ್ ಪರ ವಕೀಲರ ವಾದಕ್ಕೆ ಎಸ್ಪಿಪಿಯಿಂದ ಆಕ್ಷೇಪವನ್ನು ವ್ಯಕ್ತಪಡಿಸಲಾಗಿದೆ. ಜೈಲಿನಲ್ಲಿ ದರ್ಶನ್ ತುಂಬಾ ಟಾರ್ಚರ್ ಅನುಭವಿಸ್ತಾ ಇದ್ದಾರೆ. ಇದು ದರ್ಶನ್ ಪರ ವಕೀಲರು ಮಾಡ್ತಾ ಇರುವಂತಹ ಆರೋಪ. ಜೈಲು ಅಧಿಕಾರಿಗಳಿಗೆ ಜೈಲು ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದೀನಿ. ಜೈಲಿನಲ್ಲಿ ದರ್ಶನ್ ತುಂಬಾ ಟಾರ್ಚರ್ ಅನುಭವಿಸ್ತಾ ಇದ್ದಾರೆ. ಖುದ್ದು ಆರೋಪಿ ದರ್ಶನ್ ಈ ವಿಚಾರಗಳನ್ನ ಕೋರ್ಟ್ ಮುಂದೆ ಹೇಳಿಕೊಂಡಿದ್ದಾರೆ. ಕೋರ್ಟ್ ಆದೇಶವನ್ನ ಜೈಲು ಅಧಿಕಾರಿಗಳು ಬಿಸಾಡಿದ್ದಾರೆ ಅಂತ ಹೇಳಿದ್ದಾರೆ. ಜೈಲು ಆದೇಶದ ಬಗ್ಗೆ ಜೈಲು ಅಧಿಕಾರಿಗಳಿಗೆ ಮರ್ಯಾದೆ ಇಲ್ಲ. ದರ್ಶನ್ ಪರ ವಕೀಲರು ಈ ರೀತಿಯಾಗಿ ವಾದವನ್ನು ಮಂಡಿಸ್ತಾರೆ. ಅದಕ್ಕೆ ಎಸ್ಪಿಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದಗಳು ಇದು. ಹಾಸಿಗೆ ದಿಂಬಿಗಾಗಿ ನಡೀತಾ ಇರುವಂತಹ ಕಾನೂನು ಹೋರಾಟ. ಜೈಲಿನಲ್ಲಿ ದರ್ಶನ್ ತನಗೆ ಹಾಸಿಗೆ ದಿಂಬು ಬೇಕು ಅಂತ ಹೇಳಿ ನಡೆಸ್ತಾ ಇರುವಂತಹ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕೋರ್ಟ್ನಲ್ಲಿ ಏನಾಗ್ತಾ ಇದೆ? ಖಂಡಿತ ಮಧುಕರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಏನಿದ್ದಾರೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಈ ನಡುವೆ ದರ್ಶನ್ ಪರವಾಗಿ ಕೋರ್ಟ್ ನಲ್ಲಿ ಈಗ ವಾದ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ನನಗೆ ಸರಿಯಾದ ರೀತಿಯಲ್ಲಿ ಸೌಲಭ್ಯಗಳು ತಲುಪಿಸ್ತಾ ಇಲ್ಲ, ಹಾಸಿಗೆ ದಿಂಬು ನೀಡ್ತಾ ಇಲ್ಲ ಅನ್ನೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಖುದ್ದು ಜೈಲಿನ ಸೂಪರ್ಡೆಂಟ್ ಆಗಿರ್ತಕ್ಕಂಥ ಸುರೇಶ್ ಅವರು ಖುದ್ದು ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು. ಏನು 57ನೇ CCH ನ್ಯಾಯಾಲಯದ IP ನಾಯಕ್ ಅವರ ನ್ಯಾಯಾಧೀಶರ ಮುಂದೆ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ವಿಚಾರಣೆ ಆರಂಭ ಮುಂಚೆ ಆರಂಭವಾದಾಗ ಮುಚ್ಚಿದ ಲಕೋಟೆಯಲ್ಲೂ ಸಹ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ SPP ಪ್ರಸನ್ನ ಕುಮಾರ್ ಮತ್ತೆ ಸರ್ಕಾರದ ಪರ SPP ಪ್ರಸನ್ನ ಕುಮಾರ್ ವಾದ ಮಾಡ್ತಾ ಇದ್ರೆ, ಮತ್ತೆ ದರ್ಶನ್ ಪರ ಸುನೀಲ್ ಕುಮಾರ್ ಏನಿದ್ದಾರೆ ಅಡ್ವೊಕೇಟ್ ವಾದ ಮಾಡ್ತಾ ಇರ್ತಕ್ಕಂಥದ್ದು. ವಿಚಾರಣೆ ಆರಂಭ ಆಗ್ತಿದ್ದಂತೆ ಸಹ ನ್ಯಾಯಾಧೀಶರು ಕೋರ್ಟ್ ಆದೇಶ ಪಾಲನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಜೈಲಿನ ಸೂಪರ್ಡೆಂಟ್ ಅಧೀಕ್ಷಕರಾಗಿರ್ತಕ್ಕಂಥ ಸುರೇಶ್ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಧೀಕ್ಷಕ ಸುರೇಶ್ ಹೇಳಿರ್ತಕ್ಕಂಥದ್ದು. SPP ಪ್ರಸನ್ನ ಕುಮಾರ್ ವಾದ ಆರಂಭ ಮಾಡ್ತಾರೆ. ಜೈಲು ಮ್ಯಾನ್ಯುವಲ್ ಪ್ರಕಾರ ಎಲ್ಲಾ ಸೌಲಭ್ಯಗಳನ್ನ ನೀಡ್ತಾ ಇದ್ದೇವೆ, ಪಲ್ಲಂಗ ಕೊಡಿ ಅಂದ್ರೆ ಪಲ್ಲಂಗವನ್ನ ಕೊಡಲು ಅವಕಾಶ ಇಲ್ಲ ಅಂತ ಹೇಳಿ SPP ಹೇಳ್ತಾರೆ. ಅಲ್ಲೇ ಇಡ್ಬೇಕು, ಇಲ್ಲೇ ಇಡ್ಬೇಕು ಅಂತ ಕೇಳುವ ಅಧಿಕಾರ ಕೈದಿಗಳಿಗೆ ಇಲ್ಲ, ಇದೇ ಬ್ಯಾರಕ್ ನಲ್ಲಿ ಇಡ್ಬೇಕು ಅಂತ ಕೇಳುವ ಅಧಿಕಾರ ಇಲ್ಲ, ಜೈಲಿನಲ್ಲಿ ಎಲ್ಲಾ ಮೂಲಭೂತ ಹಕ್ಕುಗಳು ಸಿಗಲ್ಲ, ಸೂರ್ಯನ ಬೆಳಕು ಸಿಗಲ್ಲ ಅಂತ ಇದೇ ಬ್ಯಾರಕ್ಗೆ ಹಾಕಿ ಎಂದು ಕೇಳಲು ಸಾಧ್ಯವಿಲ್ಲ. ಸೌಲಭ್ಯ ಕೋರಿ ದರ್ಶನ್ ಸಲ್ಲಿಸಿರುವ ಅರ್ಜಿಗೆ SPP ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ದರ್ಶನ್ ಪರ ವಕೀಲ ಸುನೀಲ್ ಕೂಡ ವಾದ ಆರಂಭ ಮಾಡಿರ್ತಕ್ಕಂಥದ್ದು. ಸೌಲಭ್ಯ ನೀಡುವಂತೆ ಕೋರ್ಟ್ ನೀಡುವ ಆದೇಶ ಪಾಲನೆ ಮಾಡ್ತಾ ಇಲ್ಲ, ನಮ್ಮ ಕಕ್ಷಿದಾರರಿಗೆ ಏನಿದೆ ದರ್ಶನ್ಗೆ ಟಾರ್ಚರ್ ಆಗ್ತಾ ಇರ್ತಕ್ಕಂಥದ್ದು ಜೈಲಿನಲ್ಲಿ. ಕೋರ್ಟ್ ಆದೇಶ ಇಂಗ್ಲಿಷ್ ನಲ್ಲಿದ್ದು ನನ್ನ ಜೈಲು ಅಧಿಕಾರಿಗಳು ಅರ್ಥ ಮಾಡ್ಕೊಂಡಿಲ್ಲ. ಆ ಕೋರ್ಟ್ ಆದೇಶವನ್ನ ಇಂಗ್ಲಿಷ್ ನಲ್ಲಿದೆ, ಅದನ್ನ ಜೈಲು ಅಧಿಕಾರಿಗಳು ಅರ್ಥ ಮಾಡ್ಕೊಂಡಿಲ್ಲ, ಭಾಷೆ ಅರ್ಥ ಮಾಡ್ಕೊಂಡಿಲ್ಲ ಎಂಬ ವಾದಕ್ಕೆ SPP ಪ್ರಸನ್ನ ಕುಮಾರ್ ತೀವ್ರ ಗರಂ ಆದ್ರೂ ಈ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ ಮುಂದೆ ಸರಿಯಾದ ಅಂಶಗಳನ್ನ ಕುರಿತು ವಾದ ಮಾಡಿ ಅಂತ ಹೇಳಿ ಜಡ್ಜು ದರ್ಶನ್ ಪರ ವಕೀಲ ಸುನೀಲ್ಗೆ ಕೂಡ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ದರ್ಶನ್ ಪರ ವಕೀಲ ಸುನೀಲ್ ವಾದವನ್ನ ಮುಂದುವರಿಸಿದರೆ ದರ್ಶನ್ಗೆ ತುಂಬಾ ಟಾರ್ಚರ್ ಅನುಭವಿಸ್ತಾ ಇದ್ದಾರೆ. ಜೈಲಿನಲ್ಲಿ ಪರಪ್ನಗರ ಜೈಲಿನಲ್ಲಿ ಸರಿಯಾದ ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ. ಖುದ್ದು ಆರೋಪಿ ದರ್ಶನ್ ಕೋರ್ಟ್ ಮುಂದೆ ಹೇಳ್ಕೊಂಡಿದ್ದಾರೆ, ಜೈಲು ಅಧಿಕಾರಿಗಳು ಜೈಲು ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದೇವೆ,
ಕೋರ್ಟ್ ಆದೇಶ ಜೈಲು ಅಧಿಕಾರಿಗಳು ಬಿಸಾಡಿದ್ದಾರೆ. ಜೈಲು ಆದೇಶದ ಬಗ್ಗೆ ಜೈಲು ಅಧಿಕಾರಿಗಳಿಗೆ ಮರ್ಯಾದೆನೇ ಇಲ್ಲ. ಚಾಪೆ, ಚಾದರು, ಕಂಬಳಿ, ಮಗ್ಗು ನೀಡಿದ್ದಾರೆ. ಕೋರ್ಟ್ ಆದೇಶದ ಬಳಿಕ ಕಂಬಳಿ ನೀಡಿದ್ದಾರೆ ಮತ್ತು ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆ ವಾಕಿಂಗ್ ಮಾಡೋದಕ್ಕೆ ದರ್ಶನ್ಗೆ ಅವಕಾಶ ಕೊಡಲಾಗಿದೆ. ಆರೋಪಿ ದರ್ಶನ್ ಭೇಟಿ ಮಾಡೋಕೆ ಹೋದ ಸಂದರ್ಭದಲ್ಲಿ ನಮ್ಗೆ ಅಂದ್ರೆ ವಕೀಲರಿಗೆ ಪ್ರತ್ಯೇಕ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಲ್ಲಾ ಆರೋಪಿಗಳು ಹೀಗೆ ಪ್ರತ್ಯೇಕ ರಿಜಿಸ್ಟರ್ ಇಟ್ಕೊಂಡಿದ್ದಾರೆಯಾ ಅಂತ ಹೇಳಿ ದರ್ಶನ್ ಪರ ವಕೀಲ ಸುನೀಲ್ ವಾದ ಮಾಡ್ತಾ ಇರ್ತಕ್ಕಂಥದ್ದು. ಏನೇನ್ ಕೊಟ್ಟಿಲ್ಲ, ಏನ್ ಕೊಡ್ಬೇಕು ಅನ್ನೋದನ್ನ ಮಾತ್ರ ಹೇಳಲಿ ಅಂತ ಹೇಳಿ SPP ಇಂಟರಪ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವ ಸೌಲಭ್ಯ ನೀಡಿಲ್ಲ ಅನ್ನೋದನ್ನ ಮಾತ್ರ ತಿಳಿಸಿ ಹೇಳಿ ಕೋರ್ಟ್ಗೆ ಅಂತ ಹೇಳಿ ಸುನೀಲ್ಗೆ ಜಡ್ಜು ಹೇಳಿ ಕ್ವಶನ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇನ್ನೂ ಸಹ ವಾದ ಪ್ರತಿವಾದ ಮುಂದುವರೆದಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಚಾಪೆ, ಚಾದರ್, ಕಂಬಳಿ, ಮಗ್ಗು ಎಲ್ಲ ನೀಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೂ ಸಹ ಯಾವ್ಯಾವ ಸೌಲಭ್ಯ ಕಲ್ಪಿಸ್ಬೇಕು, ಜೈಲು ಮ್ಯಾನ್ಯುಲ್ ಚಾಪ್ಟರ್ 6 ನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ವಿಂಟರ್ ನಲ್ಲಿ ಮೀಡಿಯಂ ಥಿಕ್ ನೆಸ್ ಮ್ಯಾಟ್ರಸ್ ನೀಡಲು ಅವಕಾಶ ಇದೆ. ಅಂದ್ರೆ ಸುನೀಲ್ ವಾದ ಮಾಡೋ ಸಂದರ್ಭದಲ್ಲಿ ಚಳಿಗಾಲದಲ್ಲಿ ಒಂದರ ತಿಕ್ಕು ಹೊದಿಕೆಗಳನ್ನ ನೀಡಬೇಕು, ಅಂತವನ್ನ ನೀಡ್ಲಾಗ್ತಾ ಇಲ್ಲ. ಕ್ವಾರಂಟೈನ್ ಬಗ್ಗೆ ಜೈಲು ಮ್ಯಾನ್ಯುಲ್ ನಲ್ಲಿ ಇಲ್ಲ, ಆದರೂ ಕ್ವಾರಂಟೈನ್ ನಲ್ಲಿ ಆರೋಪಿಗಳನ್ನ ಇಟ್ಟಿದ್ದಾರೆ. ಎಷ್ಟು ಜನರನ್ನ ಕ್ವಾರಂಟೈನ್ ನಲ್ಲಿ ಇಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನ ನಮಗೆ ಕೊಡಿ, ಎಲ್ಲಾ ರೀತಿಯ ಮಾಹಿತಿಯನ್ನ ಜೈಲಿನಲ್ಲಿ ಕೊಡಿ. ಮತ್ತೆ ಎಷ್ಟು ಜನರಿಗೆ ಕ್ವಾರಂಟೈನ್ ಇಟ್ಟಿದ್ದೀರಿ, ಮತ್ತೆ ದರ್ಶನ್ ಸೆಲೆಬ್ರಿಟಿ ಆಗಿರೋದ್ರಿಂದ ಏನ್ ದರ್ಶನ್ ಸೆಲೆಬ್ರಿಟಿ ಭದ್ರತೆಗೆ ಪ್ರತ್ಯೇಕವಾಗಿ ಅಂತ ಹೇಳಿ ಸೆಲ್ನಲ್ಲಿ ಇಟ್ಟಿದ್ದಾರೆ. ದರ್ಶನ್ ಸೆಲೆಬ್ರಿಟಿ ಅಂತ ನಾವು ಹೇಳಿಲ್ಲ. SPP ವಾದ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಹೇಳ್ತಾ ಇದ್ದೇವೆ ಎಲ್ಲೆಲ್ಲಿ ಯಾರ್ಯಾರಿಗೆ ಹೇಳಿದ್ದಾರೋ ಅನ್ನೋದು ಗೊತ್ತಿದೆ ಅಂತ ಹೇಳಿ ಸುನೀಲ್ ವಾದ ಮಾಡ್ತಾ ಇರ್ತಕ್ಕಂಥದ್ದು. ಎರಡೂ ಕಡೆ ವಾದವು ಪ್ರತಿವಾದ ನಡೀತಾ ಇರ್ತಕ್ಕಂಥದ್ದು. ಹೈ ಸೆಕ್ಯೂರಿಟಿ ಯಾರ್ಯಾರಿಗೆ ಕೊಡ್ಬೇಕು ಅಂತ ಮ್ಯಾನ್ಯುವಲ್ ನಲ್ಲಿ ಇದೆ. ನಕ್ಸಲ್, ಟೆರರ್, ನಟೋರಿಯಸ್ ಆರೋಪಗಳಿಗೆ ಮಾತ್ರ ಹೈ ಸೆಕ್ಯೂರಿಟಿ ಬ್ಯಾರಕ್ ನಲ್ಲಿ ಇಡಲಾಗುತ್ತೆ. ಈ ಯಾವ ಕ್ಯಾಟಗರಿಯಲ್ಲಿ ದರ್ಶನ್ ಬರಲ್ಲ ಅಂತ ಹೇಳಿ ವಾದ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಪರ ವಕೀಲರು ಸುನೀಲ್ ಮತ್ತೆ SPP ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸ್ತಾ ಇರ್ತಕ್ಕಂಥದ್ದು. ಕಿರಣ್, ಅಂದ್ರೆ ಕಳೆದ ಸಂದರ್ಭದಲ್ಲೂ ಕೂಡ ಅಷ್ಟೇ ಇತರ ಕೈದಿಗಳಿಗೆ ನೀಡುವಂತಹ ಸೌಲಭ್ಯಗಳನ್ನು ಕೂಡ ನೀಡ್ತಾ ಇಲ್ಲ, ಓಡಾಡೋದಕ್ಕೂ ಕೂಡ ಅವಕಾಶ ಇಲ್ಲ, ಭದ್ರತೆಯ ನೆಪವನ್ನು ಹೇಳಿ ಓಡಾಡೋದಕ್ಕೂ ಕೂಡ ಬಿಡ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನ ವಾದವನ್ನ ಮಾಡಿದ್ರು ದರ್ಶನ್ ಪರ ವಕೀಲರು. ಸೊ ಅಂದ್ರೆ ಆ ಅಂಶಗಳು ಇವತ್ತು ಕೂಡ ಉಲ್ಲೇಖ ಆಯ್ತಾ? ಖಂಡಿತ. ಆದ್ರೆ ಅವರು ಆರೋಪ ಇರ್ತಕ್ಕಂಥದ್ದು ಫಂಗಸ್ ಬರ್ತಾ ಇದೆ, ಸರಿಯಾದ ರೀತಿಯಲ್ಲಿ ಸೌಲಭ್ಯಗಳು ಕೊಡ್ತಾ ಇಲ್ಲ, ಅವ್ರಿಗೆ ಓಡಾಡೋದಕ್ಕೆ ಬಿಡ್ತಾ ಇಲ್ಲ, ಸರಿಯಾದ ಊಟವನ್ನ ಕೊಡ್ತಾ ಇಲ್ಲ, ಮಲಗೋದಕ್ಕೆ ಸರಿಯಾದ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ, ಫಂಗಸ್ ಬರ್ತಾ ಇದೆ, ಮತ್ತೆ ಕೈ ಕೂಡ ಫ್ರಾಕ್ಚರ್ ಆಗಿತ್ತು. ಫ್ರಾಕ್ಚರ್ ಗಾಳಿ ಬೆಳಕು ಇಲ್ದಂತ ಸೆಲ್ ನಲ್ಲಿ ಹಾಕಿದ್ದಾರೆ. ನಮ್ಗೆ ಕಂಬಳಿ, ಸರಿಯಾದ ರೀತಿಯಲ್ಲಿ ಚಾಪೆ, ದಿಂಬು ಎಲ್ಲವನ್ನ ಒದಗಿಸಿ ಅಂತ ಹೇಳಿದ್ರು. ಆದ್ರೆ ಜೈಲು ಅಧಿಕಾರಿಗಳು ಇದ್ಯಾವುದನ್ನು ಒದಗಿಸಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಕೊಡ್ಬೇಕು ಅದನ್ನೆಲ್ಲ ಸಹ ಕೊಟ್ಟಿದೀವಿ ಅಂತ ಹೇಳಿ ಇದು ಖುದ್ದಾಗಿ ಏನು ಜೈಲು ಸೂಪರ್ಡೆಂಟ್ ಪರಪ್ನಗರ ಜೈಲು ಸೂಪರ್ಡೆಂಟ್ ಆಗಿರ್ತಕ್ಕಂಥ ಸುರೇಶ್ ಅವರೇ ಬಂದು ಈಗ ಮುಚ್ಚಿದ ಲಕೋಟೆಯಲ್ಲಿ ಒಂದು ಕೊಟ್ಟು ದಾಖಲೆಗಳನ್ನ ಕೊಟ್ಟು ತಿಳಿಸಿದ್ದಾರೆ. ಇನ್ನು ಇಲ್ಲಿ ಮುಖ್ಯವಾಗಿ ಏನಂದ್ರೆ ಸುನೀಲ್ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ದರ್ಶನ್ ಪರ ವಕೀಲರು ಎಲ್ಲರಿಗೂ ಒಂಥರ ಆದ್ರೆ ದರ್ಶನ್ಗೆ ಸಹ ಇಲ್ಲಿ ಭೇದ ಭಾವ ಮಾಡ್ಲಾಗ್ತಾ ಇದೆ. ಕೆಲವು ಏನು ಕೈದಿಗಳಿಗೆ ಏನಿದೆ ಅಲ್ಲಿ ಬೇರೆ ತರ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇದೆ. ಕೆಲವು ಕೈದಿಗಳಿಗೆ ಐಷಾರಾಮಿ ಜೀವನವನ್ನ ನಡೆಸೋದಕ್ಕೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕೊಡ್ಲಾಗ್ತಾ ಇದೆ. ದರ್ಶನ್ಗೆ ಯಾಕೆ ಈ ರೀತಿ ಟಾರ್ಚರ್ ಕೊಡ್ತಾ ಇದೆ? ದರ್ಶನ್ ವಿಷಯದಲ್ಲಿ ಸಾಕಷ್ಟು ಮಲ್ತಾಯಿ ಧೋರಣೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾವೆ ಜೈಲು ಅಧಿಕಾರಿಗಳು ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಆದ್ರೆ ಜೈಲು ಅಧಿಕಾರಿಗಳು ದರ್ಶನ್ ಪರ ವಕೀಲರ ಆರೋಪವನ್ನ ಸುಳ್ಳು ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಇದನ್ನ ನಿರಾಕರಿಸ್ತಾ ಇದ್ದಾರೆ. ನಾವು ಎಲ್ಲಾ ರೀತಿಯ ಸೌಲಭ್ಯಗಳು ಏನು ಜೈಲ್ನಲ್ಲಿ ಮ್ಯಾನ್ಯುವಲ್ ಏನಿದೆ ಅದನ್ನ ಎಲ್ಲಾ ಕೊಟ್ಟಿದೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಮಧುಕರ್, ಕಿರಣ್, ಅಂದ್ರೆ ಇವತ್ತೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಕೊಡ್ಬೋದಾ ಕೋರ್ಟ್? ಈಗಾಗಲೇ ಒಂದು ಹಂತದಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೂಚಿಸಿತ್ತು. ಇವತ್ತು ವಾದ ಪ್ರತಿವಾದ ಮುಂದುವರಿಯುವ ಸಾಧ್ಯತೆ ಇರ್ತಕ್ಕಂಥದ್ದು. ನಂತರ ಒಂದು ಹಂತದಲ್ಲಿ ಈಗ ಕೊಟ್ಟಿರ್ತಕ್ಕಂತ
ಏನ್ ಜೈಲಿ ಸೂಪರಿಂಟೆಂಡೆಂಟ್ ಪಾಪನ ಅಗ್ರಹಾರ ಜೈಲ್ ಸೂಪರಿಂಟೆಂಡೆಂಟ್ ಸುರೇಶ್ ಕೊಟ್ಟಿರ್ತಕ್ಕಂತ ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿರ್ತಕ್ಕಂತ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಅಂದ್ರೆ ಯಾವೆಲ್ಲ ಟ್ರೀಟ್ಮೆಂಟ್ ಗಳು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಜಡ್ಜು ಅದನ್ನ ಪರಿಶೀಲನೆ ನಡೆಸ್ತಾರೆ. ನಂತರ ಯಾವ ಇವ್ರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಈ ಮ್ಯಾನ್ಯುವಲ್ ಪ್ರಕಾರ, ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಹಾಸಿಗೆ, ದಿಂಬು ಮತ್ತೆ ಮಗ್ಗನ್ನ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಚಾಪೆ, ಚಾದರ, ಕಂಬಳಿ, ಮಗ್ಗನ್ನ ಕೊಟ್ಟಿದೀವಿ ಅಂತ ಹೇಳಿ ಜೈಲಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಇದು ಯಾವ್ದನ್ನು ಕೊಟ್ಟಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಮುಚ್ಚಿದ ಲಕೋಟೆಯನ್ನ ಪರಿಶೀಲನೆ ಮಾಡ್ತಾರೆ, ಮತ್ತೆ ದರ್ಶನ್ ಪರ ವಕೀಲರ ವಾದವನ್ನ ಪರಿಶೀಲನೆ ಮಾಡ್ತಾರೆ. ಮತ್ತೆ SPP ಪ್ರಸನ್ನ ಕುಮಾರ್ ಸರ್ಕಾರದ ಪರವಾಗಿ ಏನೆಲ್ಲ ಜೈಲಿನ ಪರವಾಗಿ ಬಂದಿದ್ದಾರೆ, ಅವರು ಏನೆಲ್ಲ ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ನೋಡ್ಕೊಂಡು ನಂತರ ಇವತ್ತೇ ಸಹ ಇವತ್ತು ಆರ್ಡರ್ ಆಗೋ ಚಾನ್ಸಸ್ ಇರಲ್ಲ. ಈ ತೀರ್ಪನ್ನ ಕಾಯ್ದಿರಿಸಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ಮ್ಯಾನ್ಯುವಲ್ ಇದೆ, ಜೈಲಿನ ಮ್ಯಾನ್ಯುವಲ್ ಅನ್ನ ಪರಿಶೀಲನೆ ಮಾಡಿಸಿ ಒಂದು ಕೈದಿಗೆ ಎಷ್ಟು ಆಹಾರ ಕೊಡ್ಬೇಕು, ಎಷ್ಟು ವ್ಯವಸ್ಥೆ ಕೊಡ್ಬೇಕು, ಮತ್ತೆ ಎಷ್ಟು ಪ್ರಮಾಣದಲ್ಲಿ ಯಾವ ಬ್ಯಾರಕ್ ನಲ್ಲಿ ಇರ್ಬೇಕು, ಮತ್ತೆ ಯಾವ ಪ್ರಮಾಣದಲ್ಲಿ ಅವ್ರಿಗೆ ಸೆಕ್ಯೂರಿಟಿ ಕೊಡ್ಬೇಕು, ಎಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಸೆಕ್ಯೂರಿಟಿ ಇದ್ರೆ ಯಾವುದೇ ತೊಂದರೆ ಆಗೋದಿಲ್ಲ. ಇವು ಸೆಲೆಬ್ರಿಟಿ ಆಗಿರೋದ್ರಿಂದ ಸಾಕಷ್ಟು ಜನ ಜೈಲಿನಲ್ಲಿ ಇರ್ತಕ್ಕಂತ ಕೈದಿಗಳು ದರ್ಶನ್ ನೋಡಕ್ ಬರ್ಬೋದು ಅಥವಾ ಅಟ್ಯಾಕ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇಡಲಾಗುತ್ತೆ. ಬೇರೆ ಕೈದಿಗಳನ್ನು ಸಹ ಏನ್ ಟೆರರಿಸ್ಟ್ ಆಗಿರ್ಬೋದು, ಇತರ ಕೈದಿ ನಟೋರಿಯಸ್ ಇರ್ತಾರೆ, ಅಂತವ್ರನ್ನ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇಟ್ಟು ಮಾನಿಟರಿಂಗ್ ಮಾಡ್ಲಾಗುತ್ತೆ. ಒಬ್ಬ 5 ಮಂದಿ ಭದ್ರತೆಯಲ್ಲಿ ದರ್ಶನ್ ಅನ್ನ ನೋಡ್ಕೊಂತಾ ಇರ್ತಕ್ಕಂಥದ್ದು ಸಿಬ್ಬಂದಿ ಯಾವ ರೀತಿಯ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನೋಡ್ಕೊಂತಾ ಇದ್ರೆ, ಈ ಸಂದರ್ಭದಲ್ಲಿ ಏನಾದ್ರೂ ತೊಂದರೆ ಆದ್ರೆ ಜೈಲಿನ ಅಧಿಕಾರಿಗಳು ಹೊಣೆ ಆಗ್ಬೇಕಾಗುತ್ತೆ. ಈಗ ಒಬ್ಬ ಆರೋಪಿಯನ್ನ ನೋಡ್ಕೊಳ್ಳೋ ಕರ್ತವ್ಯ ಜೈಲಿನಲ್ಲಿ ಅಧಿಕಾರಿಗಳದಿರುತ್ತೆ. ಒಂದು ವೇಳೆ ಅವ್ರಿಗೇನಾದ್ರೂ ತೊಂದರೆ ಆದ ಸಂದರ್ಭದಲ್ಲಿ ಜೈಲ್ ಅಧಿಕಾರಿಗಳು ಹೊಣೆ ಆಗ್ಬೇಕಾಗತ್ತೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಈ ಸೆಲೆಬ್ರಿಟಿ ಆಗಿರ್ಬೋದು, ಟೆರರಿಸ್ಟ್ ಆಗಿರ್ಬೋದು, ಇಂಥವ್ರನ್ನ ಜೈಲಿನಲ್ಲಿ ಇಟ್ಟಿರ್ತಾರೆ. ಒಳ್ಳೆ ಬ್ಯಾರಕ್ ನಲ್ಲಿ, ಹೈ ಸೆಕ್ಯೂರಿಟಿ ಬ್ಯಾರಕ್ ನಲ್ಲಿ ಇಟ್ಟಿರ್ತಾರೆ. ಈ ನಡುವೆ ಕೆಲವು ಸೌಲಭ್ಯಗಳ ಏನಿದೆ ಕಲ್ಪಿಸುವ ಸಂದರ್ಭದಲ್ಲಿ ಜೈಲಿನ ಮ್ಯಾನ್ಯುವಲ್ ಏನ್ ಹೇಳುತ್ತೆ, ಕರ್ನಾಟಕದ ಕಾರಾಗೃಹ ಅಧಿನಿಯಮದಲ್ಲಿ ಏನ್ ಬರುತ್ತೆ, ಆ ಮ್ಯಾನ್ಯುವಲ್ ಪ್ರಕಾರ ಒಂದು ಕೈದಿಗೆ ಏನೆಲ್ಲ ಸೌಲಭ್ಯಗಳನ್ನ ನ್ಯಾಯಾಲಯ ಆದೇಶದಂತೆ ಕೊಡ್ಬೇಕು ಅಂತ ಸೂಚಿಸಿರುತ್ತೆ. ಆ ಮ್ಯಾನ್ಯುವಲ್ ಅಲ್ಲಿ ಏನಿರುತ್ತೆ ಅದನ್ನು ಮಾತ್ರ ಕೊಡೋದಕ್ಕೆ ಚಾನ್ಸಸ್ ಇರುತ್ತೆ. ಅದನ್ನ ಬಿಟ್ಟು ಪಲ್ಲಂಗ ಕೇಳಿದ್ರೆ ಪಲ್ಲಂಗವನ್ನ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಈಗ ವಾದವನ್ನ SPP ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಇವರೆಲ್ಲಾ ಆರೋಪಗಳನ್ನ ಸುನೀಲ್ ಒಂದು ಕಡೆ ಕ್ವಾರಂಟೈನ್ ನಲ್ಲಿ ಇಟ್ಟಿದ್ದಾರೆ. ಕ್ವಾರಂಟೈನ್ ನಲ್ಲಿ ಇರೋ ಅವಶ್ಯಕತೆ ಇಲ್ಲ. 2020 ಕರೋನಾ ಬಂದ ಸಂದರ್ಭದಲ್ಲಿ ಕ್ವಾರಂಟೈನ್ ನಲ್ಲಿ ಇರ್ತಾ ಇದ್ರು. ಕೈದಿಗಳಿಗೆ ಇರುವ ಹಕ್ಕುಗಳ ಬಗ್ಗೆ ವಕೀಲ ಸುನೀಲ್ ಕೋರ್ಟ್ಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಈ ಕ್ವಾರಂಟೈನ್ ಮಾಡೋದು ಯಾವಾಗ ಅಂದ್ರೆ ಕೋವಿಡ್ ಬಂದಾಗ ಸಂದರ್ಭದಲ್ಲಿ 2021ರಲ್ಲಿ ಕ್ವಾರಂಟೈನ್ ಮಾಡ್ತಾ ಇದ್ರು. ಆದ್ರೆ ಈಗ್ಲೂ ಸಹ ಕ್ವಾರಂಟೈನ್ ಮಾಡೋದು ಕೈದಿಗಳ ಹಕ್ಕನ್ನ ಉಲ್ಲಂಘನೆ ಆದಂತಾಗುತ್ತೆ, ಕೈದಿಗಳ ಹಕ್ಕಿಗೆ ಉಲ್ಲಂಘನೆ ಆಗುತ್ತೆ. ಹೀಗಾಗಿ ಈ ರೀತಿ ಮಾಡ್ಲಾಗ್ತಾ ಇದೆ. ಜೈಲಿನಲ್ಲಿ ತಾರತಮ್ಯ ಧೋರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಕ್ವಾರಂಟೈನ್ ನಲ್ಲಿ ಹಾಕೋ ಅವಶ್ಯಕತೆ ಇರ್ಲಿಲ್ಲ ಅಂತ ಹೇಳಿ ಈಗ ವಾದ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೂ ಸಹ ವಾದ ಮುಂದುವರೆದಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.